ಶ್ರೀ ಗುರುಭ್ಯೋ ನಮಃ. ಇವತ್ತಿನ ವರಮಹಾಲಕ್ಷ್ಮಿ ವ್ರತವನ್ನು ಅಥವಾ ಪೂಜಾ ವಿಧಾನವನ್ನೇನು ಎಲ್ಲರೂ ಮಾಡ್ತಾ ಇದ್ದಾರೋ ಆ ಪೂಜಾ ವಿಧಾನವನ್ನು ನಾವುಗಳೆಲ್ಲರೂ ಸೇರಿಬಿಟ್ಟು ಅದನ್ನು ಹೇಗೆ ಸಂಕ್ಷಿಪ್ತದಲ್ಲಿ ಮಾಡಬಹುದು, ಸ್ವಲ್ಪ ಅದನ್ನು ಸಂಕ್ಷಿಪ್ತಗೊಳಿಸಿಬಿಟ್ಟು ನಮಗೆ ತಿಳಿಸ್ಕೊಡ್ಬೇಕು ಗುರುಗಳೇ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಲ್ಲವೂ ಸಂಕ್ಷಿಪ್ತಗೊಳಿಸಿ ಆದರೆ ಮನುಷ್ಯ ಮಾತ್ರ ಸಂಕ್ಷಿಪ್ತನಾಗುತ್ತಾ ಇಲ್ಲ. ಅವನ ಮನಸ್ಸು ಮಾತ್ರ ಭೂಮಿಯಿಂದ ಹಿಡಿದು ಆಕಾಶದವರೆಗೂ ಕೂಡ ಮಹಾಲಕ್ಷ್ಮಿ ಕೊಟ್ಟರೂ ಸಹ ಯಾವ ದಕ್ಷಿಣೆಯನ್ನ ಸಾಕಾಗಲ್ಲ ತಾಯಿ, ಇನ್ನೂ ಕೊಡಬೇಕಮ್ಮ ನೀನು ಅಂತ ಕೇಳತಕ್ಕಂಥ ವಿಶಾಲವಾದ ಮನೋಭಾವನೆಯನ್ನ ಅದರಲ್ಲೂ ಮಾತ್ರ ತೋರಿಸ್ತಾ ಇದ್ದಾನೆ. ಆದರೆ ಪೂಜೆ ಅಂತ ಬಂದಾಗ, ಗುರುಗಳ ಸೇವೆ ಅಂತ ಬಂದಾಗ, ಸಂಸ್ಕಾರಗಳು ಅಂತ ಬಂದಾಗ ಸಂಕ್ಷಿಪ್ತಗೊಳಿಸಿ ಆದಷ್ಟು ಸಂಕ್ಷಿಪ್ತಗೊಳಿಸಿ ಅಂತ ಹೇಳ್ತಾ ಇರ್ತಾನೆ. ಎಂತಹ ವ್ಯಕ್ತಿಯಾದರೂ ಸಹ ಹಾಗೇನೆ. ಪುರೋಹಿತರಾಗಿರ್ತಕ್ಕಂಥ ನಮ್ಮಗಳಿಗೆ, ಗುರುಗಳಾಗಿರ್ತಕ್ಕಂಥ ನಮ್ಮಗಳಿಗೆ ಆ ಮಾತುಗಳನ್ನು ಕೇಳಿದಾಗ ಎಲ್ಲಿಗೆ ಬಂತಪ್ಪ ಸಮಯ, ಪರಿಸ್ಥಿತಿ ಅಂತ ಅನಿಸ್ತದೆ. ಇರಲಿ, ಆದರೂ ಸಂಕ್ಷಿಪ್ತದಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಪೂಜೆ ಅಂತಕ್ಕಂಥದ್ದು ತುಂಬ ವಿವರಣೆಯಿಂದ ಕೂಡಿರ್ತಕ್ಕಂಥದ್ದು, ಅಷ್ಟು ಅಗಾಧವಾಗಿರ್ತಕ್ಕಂಥ ವಿವರಣೆಗಳಿದೆ ನಮ್ಮ ಶ್ರುತಿ ಸ್ಮೃತಿ ಗ್ರಂಥಗಳಲ್ಲಿ. ಹಾಗಾಗಿ ನಾನು ಇವತ್ತಿನ ಒಂದು ವರಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ಹೇಳೋದಾದರೆ, ಮೊದಲಿಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಪೂಜಾ ಪರಿಕರಣಗಳೆಲ್ಲವನ್ನೂ ಕೂಡ ಪರಿಶುದ್ಧಗೊಳಿಸಿಕೊಂಡು ಇಟ್ಕೊಂಡಿರಬೇಕು. ಪೂಜಾ ಸ್ಥಳವನ್ನು ಕೂಡ ಶುದ್ಧವಾಗಿಟ್ಟು ಅಲ್ಲಿ ಎಲ್ಲವನ್ನೂ ಕೂಡ ಪೂಜೆಗೆ ತಯಾರಿ ಮಾಡಿಕೊಂಡ್ಬಿಟ್ಟು, ಹೇಗೆ ನಿಮ್ಮ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರದೇಶದವರು ಆ ಪ್ರದೇಶವಾರು ಸಂಪ್ರದಾಯಕ್ಕೆ ಅನುಗುಣವಾಗಿ ಪೂಜಾ ವಿಧಾನವನ್ನು ಮಾಡ್ತಾ ಇರ್ತಾರೆ. ಆದರೆ ಪೂಜಾ ಮಂತ್ರಗಳು ಒಂದೇ ರೀತಿಯಲ್ಲಿ, ಶಾಸ್ತ್ರವು ಕೂಡ ಒಂದನ್ನೇ ವಿಧಿಸೋದು. ಅದು ಉತ್ತರ ಕರ್ನಾಟಕದವರಿಗೆ, ದಕ್ಷಿಣ ಕರ್ನಾಟಕದವರಿಗೆ, ಇನ್ನು ಆ ಕಡೆ ಕರಾವಳಿಯವರಿಗೆ ಅಂತ ಏನಿಲ್ಲ, ಎಲ್ಲರಿಗೂ ಸಹ ಒಂದೇ. ಆದರೆ ಗ್ರಂಥಗಳು, ಪೂಜಾ ಪುಸ್ತಕಗಳು ಬೇರೆ ಬೇರೆ ಆಗಿರಬಹುದು ಅಷ್ಟೇ, ಸ್ವಲ್ಪ ಆಚೆ ಈಚೆ ಆಗಿರ್ತದೆ ಅಂತ ಅನ್ಕೊಳ್ಳೋಣ. ಆದರೆ ನಾವಿಲ್ಲಿ ಸಂಕ್ಷಿಪ್ತದಲ್ಲಿ ನೋಡೋದಾದರೆ, ಎಲ್ಲ ನಾ ಹೇಳಿದ್ನಲ್ಲ, ಪೂಜಾ ಪರಿಕರಣಗಳೆಲ್ಲವನ್ನು ಕೂಡ ಶುದ್ಧವಾಗಿ ಇಟ್ಕೊಂಡ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಅಲಂಕಾರಾದಿಗಳನ್ನೆಲ್ಲವನ್ನು ಮಾಡಿ, ಅಥವಾ ಅದಕ್ಕಿಂತ ಮುಂಚಿತವಾಗಿ ಕಲಶವನ್ನು ಪ್ರತಿಷ್ಠೆ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಕಲಶವನ್ನು ಇಡುವ ಸಂದರ್ಭ ಇದೆಯಲ್ಲ, ಅಲ್ಲಿ ಒಂದು ಅಷ್ಟದಳ ಪದ್ಮವನ್ನು ಹಾಕಿ ಅಲ್ಲಿ ಅರಿಶಿನ ಕುಂಕುಮಾದಿಗಳನ್ನು ಸ್ವಲ್ಪ ಅದರಲ್ಲಿ ಉದುರಿಸಬೇಕು. ಆ ಅಷ್ಟದಳ ಪದ್ಮದ ಮೇಲೆ ಅಲ್ಲಿ ಒಂದು ಮುತ್ತುಗದ ಎಲೆಯನ್ನ ಅಥವಾ ಅಡಿಕೆ ಮರದ ತಟ್ಟೆಯ ಎಲೆಯನ್ನ ಅಥವಾ ಹಿತ್ತಾಳಿ ತಟ್ಟೆಯನ್ನ, ಅದಿಲ್ಲ ಅಂತ ಅನ್ಕೊಳ್ಳೋಣ. ಯಾಕೆಂದ್ರೆ ನಮ್ಮಲ್ಲಿ ವಿಶ್ವಬ್ರಾಹ್ಮಣರಲ್ಲಿ ಅದು ಸಹ ಇರಲ್ಲ. ಎಷ್ಟೋ ಜನರಲ್ಲಿ ನಾವು ನೋಡಿದ್ದೀವಿ, ಕೊನೆಗೆ ಸ್ಟೀಲ್ನ ತಟ್ಟೆಗಳಂತ ಬಂದೇ ಬರ್ತದೆ. ಯಾಕೆಂತ ಹೇಳಿದ್ರೆ ಬೀಗರು ಚೆನ್ನಾಗಿ ಎಲ್ಲ ಸಾಮಗ್ರಿಗಳನ್ನು ಕಳಿಸ್ಕೊಟ್ಟಿರ್ತಾರೆ. ಹಾಗಾಗಿ ಅಂತಹ ಹೊಸದಾದ ತಟ್ಟೆ, ಮತ್ತೆ ನೀವು ಊಟ ಮಾಡಿರ್ತಕ್ಕಂಥ ತಟ್ಟೆಯನ್ನ ಅಲ್ಲಿ ತೊಳೆದು ಇಡಬಾರದು. ಬಳಸದೇ ಇರತಕ್ಕಂಥ ತಟ್ಟೆಯನ್ನ ಚಂದ ಮಾಡಿದನ್ನ ಶುಭ್ರವಾಗಿ ಬಳಸಿ ಆ ಸ್ಟೀಲಿನ ತಟ್ಟೆಯನ್ನಾದರೂ ಅನುಪಸ್ಥಿತಿಯಲ್ಲಿ ಮುತ್ತುಗದ ಎಲೆ ತುಂಬಾ ಶ್ರೇಷ್ಠ, ಅಡಿಕೆ ಮರದ ತಟ್ಟೆ ತುಂಬಾ ಶ್ರೇಷ್ಠ. ಇವೆರಡನ್ನೂ ಸಿಗದೇ ಇದ್ದಾಗ ಹಿತ್ತಾಳಿ ತಟ್ಟೆಯನ್ನ, ಇನ್ನು ಅದೂ ಇಲ್ಲ ಅಂತ ಅಂದ ಪಕ್ಷದಲ್ಲಿ ಮಾತ್ರ ಇಲ್ಲಿಗೆ ಬರತಕ್ಕಂಥದ್ದು. ಆವಾಗ ಅದನ್ನಿಟ್ಟು ಅಕ್ಕಿಯನ್ನ ಹಾಕಿ ಅದರ ಮೇಲೆ ಕಲಶ ಅಂದ್ರೆ ತಾಮ್ರದ ತಂಬಿಗೆ ಅಂತ, ಕಲಶ ಆಗೋಲ್ಲ, ತಾಮ್ರದ ತಂಬಿಗೆ. ಆ ತಂಬಿಗೆಯಲ್ಲಿ ನೀರನ್ನ ಪೂರಣ ಮಾಡಿ ಕಂಠದವರೆಗೂ ಹಾಕಬೇಕು. ಕೆಲವರೆಲ್ಲ ಕಾಯಿ ಇಟ್ಟು ಧೋಪ್ ಅಂತ ನೀರೆಲ್ಲ ಕೆಳಗಡೆ ಬಿದ್ದುಬಿಟ್ಟು ಅಕ್ಕಿ ಎಲ್ಲ ಒದ್ದೆಯಾಗಿ ಅಲ್ಲೇ ಅನ್ನ ತಯಾರಾಗಿರ್ಬೇಕು, ಹಾಗೆ ಸಹ ಮಾಡೋರಿದ್ದಾರೆ. ಹಾಗೆಲ್ಲ ಮಾಡಬಾರದು. ಸ್ವಲ್ಪ ಆ ಕಾಯಿಯನ್ನ, ತೆಂಗಿನ ಕಾಯಿಯನ್ನ ನಾವು ಇಟ್ಟಾಗ ಅದಕ್ಕೆ ಬುಡದಲ್ಲಿ ಸ್ವಲ್ಪ ನೀರು ತಾಗಬೇಕು. ಅಲ್ಲಿಗೆ ಅಂದ್ರೆ ಅದು ಕಂಠದ ಪ್ರಮಾಣಕ್ಕೆ ನೀರನ್ನು ಹಾಕಿ ಆ ನೀರಿನಲ್ಲಿ ₹1 ದಕ್ಷಿಣೆ ಅಥವಾ ಮತ್ತೆ ತುಳಸಿ, ಆಮೇಲೆ ಹೂವು,
ಆಮೇಲೆ ಪತ್ರಿ ಅಥವಾ ಅರಿಶಿನ ಕುಂಕುಮ, ಹೂವು, ತುಳಸಿ, ಪತ್ರಿ, ಬಿಲ್ವ ಪತ್ರೆ ಆಗಬಹುದು, ಅರಿಶಿನ ಕುಂಕುಮ, ಅಕ್ಷತೆ. ಅಕ್ಷತೆ ಅಂತ ಹೇಳಿದ್ರೆ ಅರಿಶಿನದಿಂದ ತುಪ್ಪವನ್ನ ಸ್ವಲ್ಪ ಹಾಕಿ ಅರಿಶಿನದಿಂದ ಕಲಸಿರಬೇಕು, ಅದಕ್ಕೆ ಅಕ್ಷತೆ ಅಂತ. ಕೆಲವರು ಏನ್ ಮಾಡ್ಬಿಡ್ತಾರೆ, ಹುರಿದಿ ಕುಂಕುಮವನ್ನ ಅಂತ ಹೊಳಬಿಟ್ಟು ಈ ಕಲರ್ ಪುಡಿ ಕುಂಕುಮ ಬಂದಿರುತ್ತದಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಏನು ಅಕ್ಷತೆ ಅಂತ ಹೇಳ್ತಿರ್ತಾರೆ. ಅದು ಎಲ್ಲ ಅಕ್ಷತೆ ಅಲ್ಲ. ಕುಂಕುಮವನ್ನ ಬೆರೆಸಲಿಕ್ಕಿಲ್ಲ, ಕೇವಲ ಅರಿಶಿನ ಹುಡಿಯನ್ನ ಮಾತ್ರ ಹಾಕಿ ತುಪ್ಪವನ್ನು ಸ್ವಲ್ಪ ಹಾಕಬೇಕು. ಲೀಟರ್ ಗಟ್ಟಲೆ ಅಥವಾ 5 ml 10 ml 15 ml ಎಣ್ಣೆಯನ್ನು ಸುರಿಬಾರದು. ಎಣ್ಣೆ ಸುರಿದ್ರೆ ಅದು ಅಕ್ಷತೆ ಆಗಲ್ಲ. ತುಪ್ಪವನ್ನ ಹಾಕಬೇಕು. ಬಹಳ ತುಪ್ಪ ಅಂತಲ್ಲ, ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ 1/4 kg ಅಕ್ಕಿಗೆ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿದಾಗ, ಬೆರೆಸಿದಾಗ ಅದು ಚಂದವಾಗಿರತಕ್ಕಂಥ ಹಳದಿ ಕಲರಿನಿಂದ ಶುಭ್ರವಾಗಿರತಕ್ಕ ಅಕ್ಷತೆ ಆಗ್ತದೆ. ಇನ್ನು ಅಕ್ಷತೆ ಮಾಡಬೇಕಾದ್ರೆ ಕೆಲವರು ತಾಮಸ ಭಕ್ತಿ ಏನಂತ ಹೇಳಿದ್ರೆ, ಅಲ್ಲೆಲ್ಲೋ ಒಂದು 2 ವರ್ಷದ ಅಕ್ಕಿ ಇದೆ ನೋಡು, ಅದು ಸೊಸೈಟಿ ಅಕ್ಕಿ ಸಿದ್ದರಾಮಯ್ಯ ಕೊಟ್ಟಿದ್ನಲ್ಲ, ಆ ಅಕ್ಕಿಯನ್ನು ತಗೊಂಡ್ ಬಾರೆ, ಆ ಅಕ್ಕಿಗೆ ಮಿಕ್ಸ್ ಮಾಡೋಣ, ಅರಿಶಿನ ಹುಡಿ ಹಾಕಿ ದೇವ್ರಿಗೆ ಹಾಕೋಣ. ಯಾಕಂದ್ರೆ ದೇವ್ರು ಯಾವ ಅಕ್ಕಿ ಅಂತ ಕೇಳಲ್ಲ, ಯಾವ್ದು ಹಾಕಿದ್ರು ಸಹ ಸ್ವಹಾಕಾರ. ಹಾಗಾಗಿ ಎಲ್ಲವನ್ನು ಸ್ವೀಕರಿಸ್ತಾನೆ ಪರಮಾತ್ಮ. ಮಹಾಲಕ್ಷ್ಮಿ ಜಗನ್ಮಾತೆ ಏನು ಕೋಪ ಮಾಡ್ಕೊಳ್ಳಲ್ಲ. ಹಾಗಾಗಿ ಒಡೆದ ಅಕ್ಕಿ ಇದೆಯಲ್ಲ ಅದನ್ನ ತಗೊಂಡ್ ಬಾರೆ ಅಂತಂದು ಹೇಳ್ತಿರ್ತಾರೆ. ಹಾಗೆಲ್ಲ ಮಾಡಬಾರ್ದು. ನಾವೇನು ಪೂಜೆಗೆ ಬಳಸ್ತಾ ಇರತಕ್ಕಂಥ ಪರಿಕರಣಗಳೆಲ್ಲವೂ ಕೂಡ ಹೊಸದಾಗಿ ಶುಭ್ರವಾಗಿ ಸ್ವಚ್ಛತೆಯಿಂದ ಕೂಡಿರಬೇಕು. ಒಳ್ಳೆಯ ಅಕ್ಕಿಯನ್ನೇ ಬಳಸಿ. ಒಂದು 1/4 kg ಅಕ್ಕಿಯನ್ನ ಪೂಜೆಗೆ ನಾವು ಮಿಕ್ಸ್ ಮಾಡಿ ಅದನ್ನು ಪೂಜೆಗೆ ಬಳಸೋದ್ರಿಂದ ನಮಗೇನು ಬಡತನ ಬರಲ್ಲ. ಹಾಗಾಗಿ ಅಕ್ಷತೆಯನ್ನ ಅದರಲ್ಲಿ ಹಾಕಬೇಕು. ಅರಿಶಿನ ಹುಡಿಯಿಂದ ಮಿಶ್ರಣವಾಗಿರತಕ್ಕಂಥದ್ದಕ್ಕೆ ಅಕ್ಷತೆ ಅಂತ ಹೇಳ್ತೀವಿ. ಅದನ್ನು ಹಾಕಿ ಅದರಲ್ಲಿ ತುಳಸಿ ಮತ್ತೆ ಪತ್ರಿ ಎಲ್ಲವನ್ನು ಹಾಕಿ ಆದ್ಮೇಲೆ ಆ ಮಾವಿನ ಟೊಂಗೆಯನ್ನ ಇಡಬೇಕು. ಮಾವಿನ ಟೊಂಗೆಯನ್ನಿಟ್ಟು ಮೇಲೆ ತೆಂಗಿನಕಾಯಿಯನ್ನ ಇಡಬೇಕು. ತೆಂಗಿನಕಾಯಿ ಇಡಬೇಕಂತ ಹೇಳಿದಾಗಲೂ ಕೂಡ ತಾಮಸ ಭಕ್ತಿಯೇ. ನಮ್ಮ ಎಲ್ಲಾ ಪೂಜಾ ಪರಿಕರಣಗಳು ಮತ್ತು ಪೂಜೆಗೆ ಬಳಸ್ತಾ ಇರತಕ್ಕಂಥ ನಾವೇನು ದುಡ್ಡು ಹಾಕಿ ಸ್ವಲ್ಪ ತಗೊಂಡು ಬರದಿರ್ತದೋ ಅದೆಲ್ಲವನ್ನು ಕೂಡ ನಾವು ತಾಮಸದಿಂದಲೇ ಮಾಡೋದು. ಈಗಿನವರೆಲ್ಲ ಹೆಚ್ಚಿನ ಪಕ್ಷ ತೆಂಗಿನಕಾಯಿ ತಗೊಂಡು ಬರಬೇಕು. ಎಂತಹ ತೆಂಗಿನಕಾಯಿ ಒಳಗಡೆ ನೀರಿರಬಾರ್ದು, ಅದು ಸೊರಗೋಗಿರಬೇಕು. ಅದು ತೆಂಗಿನಕಾಯಿ ತಗೊಂಡು ಬಂದ್ಬಿಟ್ಟು ಕಲಶದ ಮೇಲೆ ಧುಕ್ಕಂತ ಒಳಗಡೆ ಹೋಗಿರಬೇಕು, ಸೊರಗಿರಬೇಕು. ಅದಕ್ಕೆ ಊಟ ಇರಲ್ಲ, ಒಂದು ವಾರನೋ ಅಥವಾ ಒಂದು ವರ್ಷನೋ ಊಟನೇ ಇರಲ್ಲ ತೆಂಗಿನಕಾಯಿಗೆ. ಅರ್ಥಾತ್ ಆ ತೆಂಗಿನಕಾಯಿ ಒಣಗೋಗ್ಬಿಟ್ಟು ಅದು ಇನ್ನೇನೋ ಕೊಬ್ಬರಿಯನ್ನು ಸುರಿದು ತೆಗೆದು ಆ ಕೊಬ್ಬರಿಯನ್ನು ಇನ್ನು ಕೊಬ್ಬರಿ ಎಣ್ಣೆ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಇರಬೇಕು. ಅಂತಹದ್ದಿರ್ತದೆ. ತಗೊಂಡು ಪರವಾಗಿಲ್ಲ ಅದನ್ನೇ ಇಟ್ಬಿಡೋಣ ಅನ್ನೋರು ಇರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಒಳ್ಳೆಯದಾಗಿರ್ತಕ್ಕಂಥ ನೀರು ತುಂಬಿರತಕ್ಕಂಥ ಕಲಶದ ಮೇಲೆ ಆ ತಾಮ್ರದ ತಂಬಿಗೆಯ ಮೇಲೆ ಇಟ್ಟರೆ ಸರಿಯಾಗಿ ಕುಳಿತುಕೊಂಡಿರಬೇಕು. ನಿಮಗೆ ನೋಡ್ಲಿಕ್ಕೂ ಕೂಡ ಅದು ಅಂದವಾಗಿರ್ಬೇಕು. ತೆಂಗಿನಕಾಯಿ ಅಂತಹ ತೆಂಗಿನಕಾಯಿಯನ್ನು ಸ್ವಲ್ಪ ಇಟ್ಟರೆ ಅದರಿಂದ ಜಗನ್ಮಾತೆ ಪ್ರಸನ್ನಳಾಗ್ತಾಳೆ ಅಂತಕ್ಕಂಥದ್ದು. ತದನಂತರ ಆ ತೆಂಗಿನಕಾಯಿಯನ್ನು ಇಟ್ಟು ಅಲ್ಲಿಗೆ ಅದಕ್ಕೊಂದು ವಸ್ತ್ರವನ್ನು ಹಾಕಿ ಮತ್ತು ನಿಮ್ಮ ಗೆಜ್ಜೆ ವಸ್ತ್ರ ಇನ್ನಿತರ ಇತ್ಯಾದಿಯಾಗಿ ನೀವು ಪ್ರದೇಶಕ್ಕೆ ತಕ್ಕದಾಗಿ ಏನು ಅಲಂಕಾರಾದಿಗಳನ್ನು ಮಾಡ್ತಾ ಇದ್ದೀರೋ ಅದೆಲ್ಲ ಅಲಂಕಾರಗಳನ್ನು ಮಾಡಿ ತದನಂತರದಲ್ಲಿ ಪೂಜೆಗೆ ಶುರು ಮಾಡಬೇಕು. ಪೂಜೆಗೆ ನಾವು ಅಣಿಯಾಗತಕ್ಕಂಥದ್ದು ಇನ್ನಿತರ ನಿಮ್ಮ ಎಲ್ಲ ನೈವೇದ್ಯಾದಿಗಳನ್ನೆಲ್ಲವನ್ನೂ ಸಿದ್ಧಪಡಿಸಿಕೊಂಡು ಮತ್ತು ಪಂಚಫಲ ವಸ್ತುಗಳೆಲ್ಲವನ್ನು ಸಿದ್ಧಪಡಿಸಿಕೊಂಡು ಎಲ್ಲವನ್ನು ಮುಂದೆ ಇಟ್ಟುಕೊಂಡ್ಬಿಟ್ಟು ಪೂಜೆಗೆ ಶುರು ಮಾಡಬೇಕು. ಪ್ರಾರಂಭದಲ್ಲಿ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು. ಏನು? ಶುಕ್ಲಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಂತ ಹೇಳಿ ಪರಮಾತ್ಮನಾಗಿರತಕ್ಕಂಥ ಲಕ್ಷ್ಮೀಪತಿಯನ್ನ ಅಲ್ಲಿ ನೆನೆಸಿ ಅಕ್ಷತೆಯನ್ನ ಹಾಕ್ತಕ್ಕಂಥದ್ದು. ಆಯ್ತಾ? ಪೂಜಾರಂಭ ಕಾಲೇ ಶುಭ ಮುಹೂರ್ತೋ ಅಸ್ತು ಅಂತ ಹೇಳಿ, ಒಳ್ಳೆಯ ಮುಹೂರ್ತ ಉಂಟಾಗಲಿ ಅಂತ ಹೇಳಿ ನೀವು ಅಕ್ಷತೆಯನ್ನು ಹಾಕಿ ಕೊನೆಗೆ ನಾಮಸ್ಮರಣೆಯನ್ನು ಮಾಡಬೇಕು.
ಅಲ್ಲಿ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಅಥವಾ ಮಹಾಲಕ್ಷ್ಮೀ ನಮಃ, ಮಹಾಸರಸ್ವತಿಯ ನಮಃ, ಮಹಾಕಾಳಿಯೇ ನಮಃ, ಇನ್ನಿತರ ನಾಮಸ್ಮರಣೆ, ಮಹಾಲಕ್ಷ್ಮಿ ನಾಮಸ್ಮರಣೆಗಳೆಲ್ಲ ಬರುತ್ತದೆ. ನೀವೊಂದು ವರಮಹಾಲಕ್ಷ್ಮಿ ಪೂಜಾ ವಿಧಾನದ ಪುಸ್ತಕವನ್ನು ಮುಂದೆ ಇಟ್ಕೊಂಡ್ರೆ ನಾನು ಹೇಳ್ತಕ್ಕಂಥದ್ದು ನಿಮಗೆ ಅರ್ಥ ಆಗ್ತದೆ. ಹಾಗಾಗಿ ನಾಮಸ್ಮರಣೆಗಳನ್ನು ಮಾಡಿಬಿಟ್ಟು ತದನಂತರ ಘಂಟಾನಾದವನ್ನು ಮಾಡತಕ್ಕಂಥದ್ದು ಮೊದಲಿಗೆ. ಆ ಘಂಟೆಗೆ ಗಂಧ ಮತ್ತು ಕುಂಕುಮವನ್ನು ಸ್ವಲ್ಪ ಮೇಲೆ ಆಂಜನೇಯ ಇರ್ತಾನಲ್ಲ ಅಂತಹ ಗಂಟೆ ಆಗಬೇಕು, ಬಸವಣ್ಣ ಇರತಕ್ಕಂಥದ್ದಲ್ಲ. ಸ್ವಲ್ಪ ಎಲ್ಲರೂ ಆಂಜನೇಯ ಇರತಕ್ಕಂಥ ಗಂಟೆಯನ್ನೇ ಮನೆಯಲ್ಲಿ ಇಟ್ಕೊಳ್ಬೇಕು. ಇನ್ನು ಗಂಟೆ ಕೆಲವರು ಮನೆಯಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಪುರೋಹಿತರು ಗಂಟೆ ತನ್ನಿ ಅಂತ ಹೇಳಿದ್ರೆ ಗಂಟೆ ಎಲ್ಲ ಒಡೆದೋಗ್ಬಿಟ್ಟು ಅದರಿಂದ ನಾದ ಬಾರಿಸಿರ ಕುಳಿತಿರ್ತಕ್ಕಂಥ ಪೂಜೆ ಕುಳಿತಿರುವವರು ಎದ್ದು ಓಡೋಗಿರ್ಬೇಕು, ಆ ರೀತಿ ನಾದ ಬರ್ತಾ ಇರ್ತದೆ. ಆ ರೀತಿ ಎಲ್ಲ ಗಂಟೆಗಳನ್ನೆಲ್ಲ ಇಟ್ಕೊಳ್ಬಾರ್ದು ಮನೆಯಲ್ಲಿ. ಆ ಘಂಟಾನಾದವನ್ನು ಮಾಡಿದರೆ ಓಂಕಾರ ಸ್ವರ ಅದರಲ್ಲಿ ಬರ್ತಾ ಇರಬೇಕು. ಅಂದರೆ ಅಷ್ಟು ಚಂದವಾಗಿ ಸುಮಧುರವಾಗಿ ಕೇಳತಕ್ಕ ಶಬ್ದ ಕೇಳ್ತಾ ಇರತಕ್ಕಂಥ ಗಂಟೆ ಇರಬೇಕು. ಆ ಗಂಟೆ ಏನಿರಬೇಕು, ಕೆಲವರ ಮನೆಯಲ್ಲಿ ಗಂಟೆ ಹೇಗಿರ್ತದೆ ಅಂದರೆ ಆ ಯಜಮಾನ ಏನಿರ್ತಾನೋ ಆ ಯಜಮಾನನ ಆ ಗಂಟೆಯನ್ನು ನೋಡಿದಾಗ, ಆ ಯಜಮಾನನನ್ನು ನೋಡಿದಾಗ ನಮಗೆ ಆಶ್ಚರ್ಯ ಅಂತ ಅನಿಸ್ತಿರ್ತದೆ. ಏನಪ್ಪ ಇದು ಗಂಟೆ ಈ ಪರಿ ಸ್ವರ್ಗೋಗಿದೆಯಲ್ಲ ಅಣ್ಣ, ನಿನ್ನ ಕೈಯಲ್ಲಿ ಸಿಕ್ಕಿಬಿಟ್ಟು ಗಂಟೆ ಅಂತ ಅನಿಸ್ತಿರ್ತದೆ. ಅಂದರೆ ಒಂದು ಇಲಿ ಮರಿ ಇರ್ತದಲ್ಲ, ಆಗ ತಾನೇ ಇಲಿ ತನ್ನ ಮರಿಗಳನ್ನು ಹಾಕಿರ್ತದಂತೆ. ಆ ಇಲಿ ಮರಿಯಷ್ಟು ಕೂಡ ಗಂಟೆ ಇರ್ತದೆ. ಆ ಇಲಿ ಮರಿ ನೋಡೋದೇನು, ಗಂಟೆ ನೋಡೋದೇನು, ಎರಡು ಒಂದೇ. ಹಾಗಾಗಿ ಅಂತಹ ಗಂಟೆಯನ್ನೆಲ್ಲ ಇಟ್ಕೊಳ್ಬಾರ್ದು. ಸ್ವಲ್ಪ ನಿಮಗೆ ನಾದ ಬಾರಿಸಿದ್ರೆ ಚಂದ ಮಾಡಿ ನಿಮ್ಮ ಮನೆಯ ವಾತಾವರಣವನ್ನು ಮೀರಿಸಿ ಹೊರಗಡೆ ಕೇಳ್ತಾ ಇರತಕ್ಕಂಥ ಒಂದು ಗಂಟೆ, ಸುಮಧುರವಾಗಿರ್ತಕ್ಕಂಥ ನಾದವನ್ನು ಹೊರಸೂಸುವ ಗಂಟೆ ಇರಬೇಕು. ಆಯ್ತಾ? ಆ ಗಂಟೆಗೆ ಪೂಜೆನು ವಿವರಣಾತ್ಮಕವಾಗಿ ತುಂಬಾ ಹೇಳ್ತಾ ಹೋದ್ರೆ ತುಂಬಾ ಹೋಗ್ತದೆ. ನಾನು ಕೇವಲ ಪೂಜಾ ವಿಧಾನಗಳನ್ನು ಮಾತ್ರ ಹೇಳ್ತಾ ಹೋಗ್ಬಿಡ್ತೇನೆ. ಆಯ್ತಾ? ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುವೇ ಘಂಟಾರಭಂ ತತ್ರ ದೇವತಾಹ್ವಾನ ಲಾಂಛನಂ ಅಂತ ಹೇಳಿ ಗಂಟೆಗೆ ಪೂಜೆಯನ್ನು ಮಾಡಿ ಅಕ್ಷತೆಯನ್ನ ಘಂಟ ದೇವತಾಭ್ಯೋ ನಮಃ ಅಕ್ಷತಾನ್ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ತದನಂತರ ಸಂಕಲ್ಪಕ್ಕೆ ಅಕ್ಷತೆ ತುಳಸಿಯನ್ನ ಕೈಯಲ್ಲಿ ಹಾಕೊಂಡು ನಿಮ್ಮ ಶ್ರೀಮತಿಯ ಕೈ ಮೇಲ್ಗಡೆ ಬಲಗೈ ಎಡಗೈ ಕೆಳಗಡೆ ಇಟ್ಕೊಂಡ್ಬಿಟ್ಟು ಅಲ್ಲಿ ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ಬಿರಿಯವರಾರ್ಧೆ ಶ್ರೀಶ್ವೇತ ವರಾಹಗಲ್ಪೆ ವೈವಸ್ಪತಮನ್ಮಂತರೆ ಕಲಿಯುಗೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ಗೋದಾವರಿಯಾಂ ದಕ್ಷಿಣೇ ತೀರೆ ಶಾಲಿವಾಹನಶ್ಕೆ ಬೌದ್ಧಾವತಾರೆ ಶ್ರೀ ಪರಶುರಾಮ ಕ್ಷೇತ್ರೆ ಅಂತ ಹೇಳಿ ನಾವು ಈ ಭಾಗದಲ್ಲಿರ್ತಕ್ಕಂಥವ್ರು ಹೇಳ್ತಾ ಇರತಕ್ಕಂಥದ್ದು. ಆಯ್ತಾ? ಚಾಂದ್ರಮಾನೇನ ಅಥವಾ ಶ್ರೀರಾಮ ಕ್ಷೇತ್ರೆ ಪರಶುರಾಮ ಕ್ಷೇತ್ರೆ ಅಂತ ಹೇಳಿ ಅಲ್ಲಿಂದ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀ ಶ್ರೀ ವಿಶ್ವಾವಸುನಾಮ ಸಂವತ್ಸರಸ್ಯ ಉತ್ತರಾಯಣಂ ಅಥವಾ ಉತ್ತರಾಯಣೆ, ಆಯ್ತಾ, ಉತ್ತರಾಯಣೆ ವರ್ಷ ಋತೌ ಶ್ರಾವಣ ಮಾಸೆ ಶುಕ್ಲಪಕ್ಷೆ ಚತುರ್ದಶ್ಯಾಂ ತಿಥೌ ಶುಕ್ರವಾಸರೆ ವಾಸರಸ್ಯ ಶುಭವಾಸರೆ, ಅಥವಾ ನಿಮಗೆ ವಾಸರ ಗೊತ್ತಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಶುಭವಾಸರೆ ಅಂತನಾದ್ರೂ ಹೇಳ್ಕೊಳ್ಬಹುದು. ಇಲ್ಲ ವಾಸರ ಅಂದ್ರೆ ಇವತ್ತಿನ ವಾರ ಯಾವುದು ಅಂತ ಗೊತ್ತಿದ್ದಾಗ ಶುಕ್ರವಾರ ಅಥವಾ ಶುಕ್ರವಾಸರೆ ಅಂತನಾದ್ರೂ ಹೇಳ್ಕೊಳ್ಬಹುದು. ಹೇಳ್ಕೊಂಡ್ಬಿಟ್ಬಿಟ್ಟು ಶುಕ್ರವಾಸರೆ ಉತ್ತರಾಷಾಢ ನಾಮ ನಕ್ಷತ್ರೆ, ಇವತ್ತಿನ ನಕ್ಷತ್ರ ಹೇಳ್ಕೊಳ್ಬೇಕು. ಉತ್ತರಾಷಾಢ ನಾಮ ನಕ್ಷತ್ರೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಶ್ರೀ ಅಸ್ಮಿನ್ ಶುಭ ದಿನೇ ಶ್ರೀ ವರಮಹಾಲಕ್ಷ್ಮಿ ವ್ರತ ಪೂಜಾಖ್ಯಂ ಕರ್ಮ ಕರಿಷ್ಯೆ. ಅಥವಾ ಮಾಡಿಸ್ಲಿಕ್ಕೆ ಯಾರಾದ್ರೂ ಪುರೋಹಿತರು ಬಂದಿದ್ರೆ ಅವರೇ ಹೇಳ್ತಾರೆ ವರಮಹಾಲಕ್ಷ್ಮಿ ವ್ರತ ಪೂಜಾಖ್ಯಂ ಆಚಾರ್ಯ ಮುಖೇನ ಕಾರಯಿಷ್ಯೆ ಅಂತ ಹೇಳ್ತಾರೆ. ಆಯ್ತಾ? ಇಷ್ಟನ್ನ ಹೇಳಿದ ಮೇಲೆ ತದನಂತರ
ಇಷ್ಟನ್ನು ಹೇಳಿ ಅಲ್ಲಿ ಕಲಶ ಪೂಜೆಯನ್ನು ಶುರು ಮಾಡಬೇಕು. ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಗುರು ಮತ್ತು ಗಣಪತಿಗೆ ಪೂಜೆ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ ಸದ್ಗುರು ಚರಣಾರವಿಂದಾಭ್ಯಾ ನಮಃ ಅಸ್ಮಿನ್ ನಾರೀಕೇಳ ಫಲ ಮಧ್ಯೆ ಸ್ವಸ್ತಿಕಾ ಮಧ್ಯೆ ಓಂ ಭೂಃ ಗುರುಮಾವಾಹಯಾಮಿ ಭುವಃ ಗುರುಮಾವಾಹಯಾಮಿ ಸ್ವಹಃ ಗುರುಮಾವಾಹಯಾಮಿ ಇತ್ಯಾದಿ ವ್ಯಾಹೃತಿ ಮಂತ್ರಗಳನ್ನು ಹೇಳಿ ಅಲ್ಲಿ ಆವಾಹನೆ ಮಾಡಿಬಿಟ್ಟು ತದನಂತರ ಗಣಪತಿಯನ್ನು ಕೂಡ ಆವಾಹನೆ ಮಾಡಬೇಕು. ಗಣಪತಿಯ ಮೂಲ ಮಂತ್ರ ಈ ಗಂ ಗಣಪತಯೇ ನಮಃ ಅಥವಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಓಂ ಭೂಃ ಗಣಪತಿಂ ಓಂ ಭುವಃ ಗಣಪತಿಂ ಓಂ ಸ್ವಃ ಗಣಪತಿಂ ಆವಾಹಯಾಮಿ ಅಸ್ಮಿನ್ ಸ್ವಸ್ತಿಕಾ ಮಧ್ಯೆ ಆವಾಹಯಾಮಿ ಸ್ಥಾಪಯಾಮಿ ಪೂಜಿಗಾಮಿ ಅಂತ ಹೇಳಿ ಗುರುಗಣಪತಿಭ್ಯಾ ನಮಃ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ ಅಂತ ಹೇಳಬೇಕು. ಅಲ್ಲಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ಪಾದಾರವಿಂದ್ಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಎಂಬ ಇತ್ಯಾದಿ ಷೋಡಶೋಪಚಾರದ ಮಂತ್ರಗಳು ಬರುತ್ತದೆ. ನೀವು ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂತ ಸಂಕ್ಷಿಪ್ತವಾಗಿ ಹೇಳಿಕೊಂಡು ಬಿಟ್ಟು ಮುಂದೆ ಮಹಾಲಕ್ಷ್ಮಿಗೆ ಷೋಡಶೋಪಚಾರ ವಿವರಣಾತ್ಮಕವಾಗಿರುವುದರಿಂದ ಇಲ್ಲಿ ಸಂಕ್ಷಿಪ್ತ ಹೇಳಿಕೊಂಡು ಬಿಟ್ಟು ಊದುಬತ್ತಿಯನ್ನು ಬೆಳಗ್ಗೆ ತದನಂತರ ನೈವೇದ್ಯವನ್ನು ಅಲ್ಲಿ ಏನು ಬಾಳೆಹಣ್ಣು ಇಟ್ಟಿರ್ತಿರೋ ಗುರುವಿಗೆ ಗಣಪತಿಗೆ ಆ ಬಾಳೆಹಣ್ಣನ್ನ ಕದಳಿ ಫಲಂ ಸಮರ್ಪಯಾಮಿ ನೈವೇದ್ಯಂ ಸಮರ್ಪಯಾಮಿ ಅಂತಕ್ಕಂಥ ಗಾಯತ್ರಿ ಮಂತ್ರದಿಂದ ಅದನ್ನ ಏನ್ ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು. ನೈವೇದ್ಯವನ್ನು ಮಾಡಿಬಿಟ್ಟು ತದನಂತರ ಕಲಶ ಪೂಜೆಗೆ ಗುರುಗಣಪತಿ ಪೂಜೆ ಎಲ್ಲ ಮುಗಿದ ಮೇಲೆ ಕಲಶ ಪೂಜೆಗೆ ಹೋಗ್ಬೇಕು. ನಾವು ಮುಂದೆ ಇಟ್ಟುಕೊಂಡಿರ್ತಕ್ಕಂಥ ಕಲಶವನ್ನು ಅಭಿಮಂತ್ರಣ ಜಲಾಭಿಮಂತ್ರಣ ಮೊದಲು ಅದಕ್ಕೆ ಮಾಡ್ಕೊಂಡು ಬಿಟ್ಬಿಟ್ಟು ಎಲ್ಲ ಪ್ರೋಕ್ಷಣೆ ಎಲ್ಲ ಮಾಡಿ ನಾವು ಪೂಜಾ ಪರಿಕರಣಗಳಿಗೂ ನಮಗೂ ಎಲ್ಲರಿಗೂ ಕೂಡ ಪ್ರೋಕ್ಷಣೆ ಮಾಡ್ಕೊಂಡ್ಬಿಟ್ಟು ಯಜಮಾನ ಪತ್ನಿಂಚ ಪ್ರೋಕ್ಷ ಸಮಸ್ತ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷಿಯೇತ್ ಅಂತ ಹೇಳಿ ಪ್ರೋಕ್ಷಣೆ ಮಾಡ್ಕೊಂಡು ಬಿಟ್ಬಿಟ್ಟು ತದನಂತರ ಪ್ರಧಾನ ಕಲಶದ ಪೂಜೆಗೆ ಅಣಿಯಾಗತಕ್ಕಂಥದ್ದು. ನೀವೇನು ಕಲಶ ಪ್ರತಿಷ್ಠೆ ಮಾಡಿರ್ತೀರೋ ಆ ಕಲಶಕ್ಕೆ ಪೂಜೆಗೆ ಹೋಗಬೇಕು. ಅಲ್ಲಿ ಮೊದಲಿಗೆ ಕಲಶ ಪ್ರತಿಷ್ಠಾದಿ ಮಂತ್ರಗಳೆಲ್ಲ ತುಂಬಾ ವಿವರಣಾತ್ಮಕವಾಗಿ ಬರುತ್ತದೆ. ಆದರೆ ಅದನ್ನು ನಾನು ನಿಮಗೆ ಹೇಳ್ತಾ ಹೋದ್ರೆ ನಿಮಗೆ ಹೇಳಲಿಕ್ಕಾಗಲ್ಲ. ಹಾಗಾಗಿ ನಾನು ಅಲ್ಲಿ ಕೇವಲ ಮಹಿದ್ಯೌ ಪೃಥಿವೀಚನ ಇಮೈ ಯಜ್ಞಮ್ಯ ಮಿಕ್ಷರಾಂ ವಿಪ್ರದಾನ್ ನೋ ಭರೀಮಭಿಹಿ ಎಂಬಿತ್ಯಾದಿ ಮಂತ್ರಗಳಿಂದ ಆರಂಭಗೊಂಡು ವರುಣ ಮಂತ್ರದವರೆಗೂ ಕೂಡ ಮಂತ್ರಗಳು ಬರುತ್ತದೆ. ಅಲ್ಲಿ ಮೊದಲಿಗೆ ಅಕ್ಕಿಯ ರಾಶಿಯನ್ನು ಹಾಕಿ ಕಲಶ ಒಂದು ತಾಮ್ರದ ತಂಬಿಗೆಯನ್ನಿಟ್ಟು ಅದನ್ನೇ ವಿವರಣಾತ್ಮಕವಾಗಿರ್ತಕ್ಕಂಥದ್ದು. ಅಲ್ಲೆಲ್ಲ ಏನೇನು ಮಾಡಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಮಾವಿನ ಟೊಂಗೆ ಇಡುವಾಗ, ನೀರನ್ನು ಪೂರ್ಣ ಮಾಡುವಾಗ, ಅಕ್ಷತೆಯನ್ನು ಹಾಕುವಾಗ, ಎಲ್ಲ ಗಂಧವನ್ನು ಹಚ್ಚುವಾಗ ಅಂತಕ್ಕಂಥ ಮಂತ್ರಗಳೇ ಇದೆ. ಅದು ಅದನ್ನ ಹೇಳಿ ಆಮೇಲೆ ವರುಣನನ್ನ ಕೊನೆಯಲ್ಲಿ ಆವಾಹನೆ ಮಾಡತಕ್ಕಂಥದ್ದು ಅಂತ ಇರತಕ್ಕಂಥದ್ದು. ಹಾಗೆ ನಾನು ಡೈರೆಕ್ಟ್ ಆಗಿ ಸೀದಾ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ವರುಣನ ಆವಾಹನೆ ಮಾಡಿ ಅಲ್ಲಿ ಲಂ ಪೃಥಿವಿತ್ಯಾದಿ ಅಂತ ಪಂಚೋಪಚಾರ ಪೂಜೆ ಷೋಡಶೋಪಚಾರ ಪೂಜೆ ಅಂತ ಇದೆ, ಅದನ್ನು ಮಾಡಬೇಕು. ನಾನು ಸೀದಾ ವರುಣ ಪೂಜೆಗೆ ಹೋಗ್ತೀನಿ. ನೀವು ಕಲಶ ಪ್ರತಿಷ್ಠೆ ಮಾಡಿರ್ತೀರಲ್ಲ, ಕಲಶವನ್ನ ಎಲ್ಲ ಜೋಡಿಸಿ ಇಟ್ಟಿರ್ತೀರಿ, ಪ್ರತಿಷ್ಠೆ ಮಾಡಿರ್ತೀರಿ ಅಕ್ಕಿ ರಾಶಿಯ ಮೇಲೆ, ಅಲ್ಲಿ ವರುಣನನ್ನ ಆವಾಹನೆ ಮಾಡಬೇಕು. ತತ್ವಯಾಮಿ ಶನಶೇಪೋ ವರುಣಸ್ತ್ರಿಷ್ಟಪು ಕಲಶ ಮಧ್ಯೆ ವರ್ಣಾವಾಹನೆ ವಿನಿಯೋಗ ಅಂತ ಹೇಳಿ ಓಂ ತತ್ವಯಾಮಿ ಬ್ರಹ್ಮಣ ವಂದಮಾನಸ್ತಾಶಾಸ್ತೆ ಯಜಮಾನೋ ಹವಿರ್ಭಿಹಿ ಅಹೇಳಮಾನೋ ವರ್ಣೇಹ ಬೋಧೃಶಂ ಸವಾನ ಆಯುಃ ಪ್ರಮೋಷೀಹಿ ಅಂತ ಹೇಳಿ ವರುಣನನ್ನ ಆವಾಹನೆ ಮಾಡಬೇಕು. ಓಂ ಭೂಃ ವರ್ಣಮಾವಾಹಯಾಮಿ ಭುವಃ ವರ್ಣಮಾವಾಹಯಾಮಿ ಸ್ವಹಃ ವರ್ಣಮಾವಾಹಯಾಮಿ ಭೂರ್ಭುವ ಸ್ವಹಃ ಅಸ್ಮಿನ್ ಕಲಶ ಮಧ್ಯೆ ವರ್ಣಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಲಂ ಪೃಥಿವಿತ್ಯಾದಿ ಪಂಚೋಪಚಾರ ಪೂಜಾಂ ಸಮರ್ಪಯಾಮಿ ಅಥವಾ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ಊದುಬತ್ತಿಯನ್ನು ಬೆಳಗಿ, ಊದುಬತ್ತಿಯನ್ನು ಬೆಳಗುವಾಗ ವನಸ್ಪತಿ ರಸೋತ್ಪನ್ನೋ ಗಂಧಾಢ್ಯೋ ಧೂಪ ಉತ್ತಮ ಆಗ್ರೇಯ ದೇವಾನಾಂ ಧೂಪೋಗಂ ಪ್ರತಿಗೃಹ್ಯತಾಂ ಅಂತ ಹೇಳಿ ಧೂಪವನ್ನು ಬೆಳಗಿ ತದನಂತರ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಅಲ್ಲೇ ಇಟ್ಟಿರ್ತಕ್ಕಂಥ ಒಂದು ಬಾಳೆಹಣ್ಣನ್ನು ಚಿವಟಿ ಆ ಬಾಳೆಹಣ್ಣನ್ನ ಕದಳೀಫಲ ನೈವೇದ್ಯಂ ನಿವೇದಯಾಮಿ ವರುಣ ದೇವತಾಭ್ಯೋ ನಮಃ ಕದಳೀಫಲ ನೈವೇದ್ಯಂ ನಿವೇದಯಾಮಿ ಅಂತ ಹೇಳಿ ನೈವೇದ್ಯವನ್ನು ಮಾಡಿಬಿಟ್ಟು ಆಮೇಲೆ 3 ಅರ್ಘ್ಯವನ್ನು ಕೊಟ್ಟು ಪುನರಾಚಮನೆ ಸಮರ್ಪಯಾಮಿ ವಸ್ತ್ರಂ ಸಮರ್ಪಯಾಮಿ ಗುರುವಂ ಧ್ಯಾನಾವಾಹನ ಷೋಡಶೋಪಚಾರ ಪೂಜಾ ಇದೆಲ್ಲವನ್ನು ಮುಗಿದ ಮೇಲೆ ನೈವೇದ್ಯವನ್ನೆಲ್ಲ ಮಾಡಿಬಿಟ್ಟು ತದನಂತರ ಅಲ್ಲಿ ಮಹಾಮಂಗಲಾರತಿಯಲ್ಲ ಸಂಕ್ಷಿಪ್ತ ಆರತಿಯನ್ನು ಮಾಡಬೇಕು. ವರುಣನಿಗೆ ಸಂಕ್ಷಿಪ್ತ ಒಂದು ಕರ್ಪೂರವನ್ನು ಒಂದು ತುಪ್ಪದ ಬತ್ತಿಯನ್ನು ಹಾಕಿ ಮಹಾಮಂಗಲಾರತಿ ಮಂಗಲ ನಿರಾಜನಂ ದರ್ಶಯಾಮಿ ಭೋ ವರುಣ ದೇವತಾಭ್ಯೋ ನಮಃ ಮಂಗಲ ನಿರಾಜನಂ ದರ್ಶಯಾಮಿ ಅಂತ ಹೇಳಿ ಆರತಿಯನ್ನು ಮಾಡಿ ತದನಂತರದಲ್ಲಿ ಅಲ್ಲಿ
ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿ, ತುಂಬ ವಿವರಣೆ ಇದೆ. ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಬೇಕು. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅಂತ ಹೇಳಿ ಧ್ಯಾನದ ಮಂತ್ರ ಇದೆ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅಂತಕ್ಕಂಥ ಈ ಧ್ಯಾನದ ಮಂತ್ರವನ್ನು ಹೇಳುವಾಗ ಕೈಯಲ್ಲಿ ಪುಷ್ಪಾಕ್ಷತೆಗಳನ್ನು ಹಿಡ್ಕೊಂಡ್ಬಿಟ್ಟು ಪೂಜಾ ಕಲಶಕ್ಕೆ ಹಾಕತಕ್ಕಂತಹದ್ದು. ಆಮೇಲೆ ಅಲ್ಲಿಂದ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಅಂತ ಹೇಳಿ ಓಂ ಭೂಃ ಮಹಾಲಕ್ಷ್ಮೀ ಮಾವಾಹಯಾಮಿ, ಓಂ ಭುವಃ ಮಹಾಲಕ್ಷ್ಮೀ ಮಾವಾಹಯಾಮಿ, ಓಂ ಸ್ವಃ ಮಹಾಲಕ್ಷ್ಮೀಂ ಆವಾಹಯಾಮಿ, ಕಲಶ ಮಧ್ಯೆ ಆವಾಹಯಾಮಿ, ಸ್ಥಾಪಯಾಮಿ, ಪೂಜೆಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ಮಹಾಲಕ್ಷ್ಮಿಯನ್ನು ಮುಟ್ಟುಬಿಟ್ಟು ಆಮೇಲೆ ಅಲ್ಲಿ ಅದಕ್ಕಿಂತಲೂ ಇದನ್ನು ಆವಾಹನೆ ಮಾಡಿ ಧ್ಯಾನ ಮಂತ್ರವನ್ನು ಹೇಳಿ ಆವಾಹನೆ ಮಾಡಿದ ಮೇಲೆ ಅಲ್ಲಿಗೆ ಏನು ಮಾಡಬೇಕು? ಆಮೇಲೆ ಷೋಡಶೋಪಚಾರ ಪೂಜೆಯನ್ನು ಶುರು ಮಾಡಬೇಕು. ಷೋಡಶೋಪಚಾರ ಪೂಜೆಯನ್ನು ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಆವಾಹನಂ ಸಮರ್ಪಯಾಮಿ, ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ, ಹಸ್ತೇಷು ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಮುಖೇ ಆಚಮನೀಯಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ. ಅದೇ ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂತಂತೆಲ್ಲ ಉಂಟು. ಅಲ್ಲೆಲ್ಲ ಸ್ನಾನ ವಿಧಿವಿಧಾನಗಳೆಲ್ಲ ಬರ್ತದೆ. ಅಲ್ಲಿ ಪಂಚಾಮೃತ ಸ್ನಾನ ಬರ್ತದೆ ಮಧ್ಯದಲ್ಲಿ. ಯಾವಾಗ? ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಆವಾಹನಂ ಸಮರ್ಪಯಾಮಿ, ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ, ಹಸ್ತೇಷು ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳುವಾಗ ಇದರ ಮಧ್ಯದಲ್ಲಿ ಪಂಚಾಮೃತ ಸ್ನಾನವನ್ನು ಮಾಡಿಸಿ ಆದಮೇಲೆ ಮತ್ತೆ ವಸ್ತ್ರಯುಗ್ಮಂ ಸಮರ್ಪಯಾಮಿ, ಆಮೇಲೆ ವಸ್ತ್ರಂ ಸಮರ್ಪಯಾಮಿ, ಉಗುರಂ ಸಮರ್ಪಯಾಮಿ, ಛತ್ರಂ ಸಮರ್ಪಯಾಮಿ, ಚಾಮನ ಸಮರ್ಪಯಾಮಿ, ನೃತ್ಯ ಗೀತ ಆಂದೋಲಿಕಾರ್ಯ ಸಮಸ್ತ ರಾಜೋಪಚಾರ ಪೂಜಾನ್ ಸಮರ್ಪಯಾಮಿ. ಶ್ರೀ ನಾರಾಯಣ ಸಮೇತ ವರಮಹಾಲಕ್ಷ್ಮೀ ದೇವಿಯೈ ನಮಃ ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳಿ ಎಲ್ಲ ಸಮರ್ಪಣೆ ಮಾಡಿ ಆಮೇಲೆ ಮಹಾಲಕ್ಷ್ಮಿ ಅಷ್ಟೋತ್ತರಾದಿಗಳೆಲ್ಲ ಇರುತ್ತದೆ. ಅದನ್ನೆಲ್ಲ ಅಷ್ಟೋತ್ತರವನ್ನು ಹೇಳಿ ಕುಂಕುಮ ಅರಿಶಿನಾದಿಗಳಿಂದ ಅಷ್ಟೋತ್ತರವನ್ನು ಮಾಡಿಬಿಟ್ಟು ತದನಂತರದಲ್ಲಿ ವನಸ್ಪತಿ ರಸೋತ್ಪನ್ನೋ ಗಂಧಾಢ್ಯೋ ಧೂಪ ಉತ್ತಮ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಅಂತ ಹೇಳಿ ವನಸ್ಪತಿಯನ್ನು ತೋರಿಸೋದಲ್ಲ, ಬೆಳಗಬೇಕು. ಮತ್ತೆ ತೋರಿಸೋದನ್ನ ಸುಮ್ಮನೆ ಹಿಂಗೆ ತೋರಿಸಿಗಿರಿಸಿರ ಬೆಳಗಬೇಕು. ಬೆಳಗ್ಬಿಟ್ಟು ಆಮೇಲೆ ನೈವೇದ್ಯಾದಿಗಳನ್ನು ನೀವೇನು ಸಿದ್ಧಪಡಿಸಿರ್ತೀರೋ ಎಲ್ಲ ಥರದ ನೈವೇದ್ಯವನ್ನ, ಹೋಳಿಗೆ ಇನ್ನಿತರ ಎಲ್ಲ ಒಳ್ಳೆ ಭಕ್ಷ್ಯ ಭೋಜ್ಯ ಇರ್ತದೆ, ಅದನ್ನೆಲ್ಲವನ್ನು ನೈವೇದ್ಯ ಮಾಡಿಬಿಟ್ಟು ತದನಂತರದಲ್ಲಿ ಅಲ್ಲಿ ಪಂಚಫಲ ವಸ್ತುಗಳನ್ನೆಲ್ಲ ಇಟ್ಟಿರ್ತಿರಲ್ಲ, ಹಣ್ಣುಗಳನ್ನೆಲ್ಲ ಅವೆಲ್ಲವನ್ನು ಕೂಡ ಒಂದು ಸರಿ ಮೊದಲು ಗಾಯತ್ರಿ ಮಂತ್ರ ಹೇಳಿ ಅದರ ಪ್ರೋಕ್ಷಣೆ ಮಾಡಿ ಶುದ್ಧೀಕರಣ ನೈವೇದ್ಯವನ್ನು ಮಾಡ್ಕೊಂಡ್ಬಿಟ್ಟು ಒಂದು ತುಳಸಿ ಎಲೆಯನ್ನ ಅಥವಾ ಒಂದು ತುಳಸಿ ಅಥವಾ ಇನ್ನಿತರ ಹೂಗಳನ್ನ ಇಟ್ಕೊಂಡ್ಬಿಟ್ಟು, ಸೇವಂತಿಗೆ ಹೂ ಆಗಿರ್ಬೋದು, ತುಳಸಿಯನ್ನಂತೂ ಕಂಪಲ್ಸರಿ ಇಟ್ಕೊಳ್ಳೇಬೇಕು. ತುಳಸಿಯನ್ನು ಇಟ್ಕೊಂಡು ನೈವೇದ್ಯವನ್ನ ನೀರನ್ನು ಹಾಕೊಂಡು 3 ಸರಿ ಸುತ್ತುವರೆದು ಅದನ್ನ ಸುತ್ತುವರಿಯುವಾಗ ಗಾಯತ್ರಿ ಮಂತ್ರವನ್ನ ಹೇಳಬೇಕು. ಹೇಳ್ಕೊಂಡ್ಬಿಟ್ಟು ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಶ್ರೀ ವರಮಹಾಲಕ್ಷ್ಮೀ ದೇವಿಯೈ ನಮಃ ನಾನಾವಿಧ ಭಕ್ಷ್ಯ ಭೋಜ್ಯ ನೈವೇದ್ಯಂ ನಿವೇದಯಾಮಿ ಪಂಚಫಲ ಮಹಾನೈವೇದ್ಯಂ ನಿವೇದಯಾಮಿ ತಾಯಿ ಮಹಾಲಕ್ಷ್ಮಿ ಸ್ವೀಕರಿಸು ಅಂತ ಹೇಳಿ ಅದನ್ನ ತುಳಸಿಯನ್ನ ಅಲ್ಲಿ ಮಹಾಲಕ್ಷ್ಮಿಗೆ ಅರ್ಪಿಸಿ ಪ್ರಾಣಾಯ ಅಪಾನಾಯ ವ್ಯಾನಾಯ ಉದಾನಾಯ ಸಮಾನಾಯ ಸ್ವಾಹ ಅಂತ ಹೇಳಿ ಪಂಚಪ್ರಾಣಗಳಿಗೂ ಕೂಡ ಹೇಳ್ಕೊಂಡ್ಬಿಟ್ಬಿಟ್ಟು ತದನಂತರ ಮಂಗಲ ನಿರಾಜನಾಖ್ಯನ್ ಕರ್ಮ ಕರಿಷ್ಯೆ, ಮಹಾಮಂಗಲ ನಿರಾಜನಾಖ್ಯನ್ ಕರ್ಮ ಕರಿಷ್ಯೆ ಅಂತ ಹೇಳಿ ಎಲ್ಲರನ್ನು ಕರೆದಿರ್ತಿರಲ್ಲ, ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟು ಒಂದು ಮಂಗಲಾರತಿ ಪದ್ಯವನ್ನು ಹೇಳಿಬಿಟ್ಟು ಚಂದ ಮಾಡಿ ಮಂಗಲಾರತಿ ಪದ್ಯವನ್ನು ಹೇಳಬೇಕು. ಮಂಗಲಾರತಿ ಪದ್ಯವನ್ನು ಹೇಳಿ ಅಲ್ಲಿಗೆ ಆರತಿಯನ್ನು ಮಾಡಿದ್ರೆ ಮುಗೀತು. ಆರತಿಯನ್ನು ಮಾಡಿ ಆಮೇಲೆ ಅಕ್ಷತೆನೆಲ್ಲರ ಕೈಯಲ್ಲಿ ಕೊಟ್ಬಿಟ್ಟು ಸಂಕ್ಷಿಪ್ತದಲ್ಲಿ ನಿಮಗೆ ಏನು ಮಂತ್ರ ಬರ್ತದೋ ಲಕ್ಷ್ಮಿಯದ್ದು ಆ ಲಕ್ಷ್ಮೀ ಮಂತ್ರವನ್ನು ಹೇಳಿ ಮಹಾಲಕ್ಷ್ಮಿ
ಅಕ್ಷತಾನ್ ಸಮರ್ಪಯಾಮಿ ಅಥವಾ ವೇದೋಕ್ತ ಮಂತ್ರ ಪುಷ್ಪಾಂಜಲಿನ ಸಮರ್ಪಯಾಮಿ ಅಂತನಾದರೂ ಹೇಳಬೇಕು. ಇಷ್ಟನ್ನು ಹೇಳಿ ಎಲ್ಲರೂ ಅಕ್ಷತೆಯನ್ನು ಹಾಕಿ ಮುಂದಿನ ಕೈಂಕರ್ಯ ಹೆಣ್ಣು ಮಕ್ಕಳಿಗೆ ಗೊತ್ತಿರತಕ್ಕಂಥದ್ದಾದ್ದರಿಂದ ನಾನು ಹೇಳೋದಿಲ್ಲ. ಇಲ್ಲಿ ಬಂದಿರತಕ್ಕಂಥ ಮುತ್ತೈದೆಯರು ಯಾರ್ಯಾರಿದ್ದಾರೋ ಅವರೆಲ್ಲರ ಕಡೆಯಿಂದ ಆರತಿ ಮಾಡಿಸ್ತಕ್ಕಂಥದ್ದು, ಅವರನ್ನು ಕೂಡಿಸಿ ಉಡಿಯನ್ನು ತುಂಬುವಂತಹದ್ದು ಎಲ್ಲ ಪ್ರಕ್ರಿಯೆಗಳೆಲ್ಲರಿಗೂ ಗೊತ್ತಿರೋದ್ರಿಂದ ಅದನ್ನು ನಾನು ಇಲ್ಲಿ ತಿಳಿಸೋದಿಲ್ಲ. ಇದು ಸಂಕ್ಷಿಪ್ತದಲ್ಲಿ ಅಂದರೆ ಸಂಕ್ಷಿಪ್ತ. ಆದರೆ ಈ ಕಲಶ ಪೂಜೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ತುಂಬ ವಿವರಣಾತ್ಮಕವಾಗಿರತಕ್ಕಂಥ ಪೂಜೆಗಳೆಲ್ಲ ಬರ್ತದೆ. ಅಂದರೆ ಆತ್ಮಾರಾಧನೆ ಅಂತ ಬರ್ತದೆ, ದ್ವಾರಪಾಲ ಪೂಜೆ ಇದೆ, ಪೀಠ ಪೂಜೆ ಇದೆ, ಆಮೇಲೆ ಮಂಟಪ ಪೂಜೆ ಇದೆ, ಮತ್ತು ನ್ಯಾಸಾದಿಗಳೆಲ್ಲವೇ. ನ್ಯಾಸಾದಿಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ದಿಗ್ಬಂಧನವನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಲಿಕ್ಕುಂಟು. ಅದೆಲ್ಲ ನೀವು ತಿಳಿದಿರ್ತಕ್ಕಂಥ ಒಬ್ಬ ಪುರೋಹಿತರನ್ನು ಕರೆಸಿದ್ರೆ ಅದನ್ನು ಮಾಡ್ತಾರೆ. ಅಲ್ಲಿ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿಕೊಂಡು ತದನಂತರದಲ್ಲಿ ಪ್ರಾಣ ಪ್ರತಿಷ್ಠೆ ವಿಧಿವಿಧಾನಗಳನ್ನು ಷೋಡಶೋಪಚಾರ ಪೂಜೆ ಮಾಡಿ ಆಮೇಲೆ ಇಲ್ಲಿಗೆ ಬರತಕ್ಕಂಥದ್ದು. ಹಾಗಾಗಿ ತುಂಬ ವಿವರಣಾತ್ಮಕವಾಗಿದೆ. ನಾನು ಸಂಕ್ಷಿಪ್ತದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ಪೂಜಾ ವಿಧಾನವನ್ನು ನೀವು ಏನೋ ಮಂಗಳವಾರ ಅಥವಾ ಶುಕ್ರವಾರ ಏನೋ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾ ಇರ್ತಿರಲ್ಲ, ಅವಾಗಲೂ ಕೂಡ ಇದನ್ನು ಅನುಸರಿಸಬಹುದು. ಆಯ್ತಾ? ಸರಿ. ಪೂಜಾ ವಿಧಾನದಲ್ಲಿ ಬಳಸ್ತಾ ಇರತಕ್ಕಂಥ ನಾ ಹೇಳಿದ್ನಲ್ಲ, ತಾಮಸ ಭಕ್ತಿ ಆಗಬಾರದು, ಸಾತ್ವಿಕ ಭಕ್ತಿ. ಅರ್ಥಾತ್ ಎಲ್ಲಾ ಪರಿಕರಣಗಳನ್ನು ಕೂಡ ಶುಭ್ರವಾಗಿ ಶುಚಿಯಾಗಿ ಇಟ್ಕೊಂಡು ಬಿಟ್ಟು ಯಥಾಶಕ್ತಿ ನಿಮಗೆ ಏನು ಸಂಪತ್ತನ್ನ ಆ ವರಮಹಾಲಕ್ಷ್ಮಿ ಕೊಟ್ಟಿದ್ದಾಳೋ ಆ ಕೊಟ್ಟ ಸಂಪತ್ತಲ್ಲೇ, ಮತ್ತು ಅದರಲ್ಲಿ ಪಿಟ್ಟಾಯಿಸಿತನ ಮಾಡೋದಲ್ಲ, ಅಂದ್ರೆ ಜುಬುಕತನ ಮಾಡೋದಲ್ಲ, ಒಳ್ಳೆಯ ವಸ್ತುಗಳನ್ನೇ ತರಿಸ್ಬಿಟ್ಟು ಸರಿಯಾಗಿ ಎಲ್ಲವನ್ನು ಸೇರಿಸಿಕೊಂಡು ಪೂಜೆಯನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಿದ್ರೆ ಆ ವರಮಹಾಲಕ್ಷ್ಮಿ ಹಾಗೂ ಎಲ್ಲಾ ದೇವರು ಕೂಡ ಸ್ವೀಕರಿಸ್ತಾರೆ. ಅರ್ಥ ಆಯ್ತಾ? ಧನ್ಯವಾದಗಳು.